ಟ್ರಾಫಿಕ್ ಕಿರಿಕಿರಿಗೆ ಈಗ ಬ್ರೇಕ್ ಬೀಳುವಂತಹ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಗ್ರೀನ್ ಟ್ಯಾಕ್ಸ್ಗೆ ಈಗ ಫಾಸ್ಟ್ ಟ್ಯಾಗ್ ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಎಲ್ಲ ವಾಹನ ಸವಾರರಿಗೆ ಇದು ಗುಡ್ ನ್ಯೂಸ್ ಇದೆ. ಬಂಡೀಪುರ ಸಂಚಾರಕ್ಕೆ ಶೀಘ್ರವೇ ಹಸಿರು ಸುಂಕಕ್ಕೆ ಫಾಸ್ಟ್ ಟ್ಯಾಗ್ ಅಳವಡಿಕೆ ಮಾಡಲಾಗುತ್ತೆ. ರಾಷ್ಟ್ರೀಯ ಹೆದ್ದಾರಿ 67 ಮತ್ತು 766ರಲ್ಲಿ 3 ಫಾಸ್ಟ್ ಟ್ಯಾಗ್ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗಿದೆ. ಶೀಘ್ರದಲ್ಲೇ ಅರಣ್ಯ ಸಚಿವರಾಗಿರುವಂಥ ಈಶ್ವರ ಖಂಡ್ರೆ ಉದ್ಘಾಟನೆ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿದೆ. ವೀಕೆಂಡ್ ಪ್ರವಾಸಕ್ಕೆ ಹೊರಡುವವರಿಗೆ ಟ್ರಾಫಿಕ್ ಕಿರಿಕಿರಿಯಿಂದ ಮುಕ್ತಿ ಸಿಗಬಹುದು. ಹಾಗಾಗಿ ವಾಹನ ಸವಾರರಿಗೆ ಆದಷ್ಟು ಬೇಗನೆ ಬರಬೇಕು ಇದೆ. ಯಾಕಂದರೆ ವೀಕೆಂಡ್ ಅಂತ ಬಂದಾಗ ಸಹಜವಾಗಿ ವಾಹನ ಸಂಖ್ಯೆ ಜಾಸ್ತಿ ಇರುತ್ತೆ. ಸೊ ಅದರಿಂದ ಮುಕ್ತಿ ಪಡೆಯೋದಕ್ಕೆ ಒಂದು ಒಳ್ಳೆಯ ಅವಕಾಶ. ಬಂಡೀಪುರ ಸಂಚಾರಕ್ಕೆ ಶೀಘ್ರವೇ ಈಗ ಹಸಿರು ಸುಂಕಕ್ಕೆ ಫಾಸ್ಟ್ಯಾಗ್ ಅಳವಡಿಕೆ ಮಾಡಲಾಗುತ್ತೆ. ಈಶ್ವರ್ ಖಂಡ್ರೆ ಅವರೇ ಇದನ್ನು ಉದ್ಘಾಟನೆ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿದೆ. ಆದಷ್ಟು ಬೇಗನೆ ಮೇಲುಕಾಮನಹಳ್ಳಿ ಮತ್ತು ಕೆಕ್ಕೇನಹಳ್ಳ ಮತ್ತು ಮದ್ದೂರಿನ ಚೆಕ್ಪೋಸ್ಟ್ ಬಳಿ ಏನಿದೆಯಲ್ಲ ಅಲ್ಲಿ ಪ್ರಾಯೋಗಿಕವಾಗಿ ಫಾಸ್ಟ್ಯಾಗನ್ನು ಆರಂಭ ಮಾಡಲಾಗಿದೆ. ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ. ಸೊ ಎಲ್ಲ ವಾಹನಗಳಿಗೆ 30 ರೂಪಾಯಿಯಂತೆ ಸುಂಕ ವಸೂಲಿಯನ್ನು ಈಗ ಗ್ರೀನ್ ಟ್ಯಾಕ್ಸ್ ಮಾಡ್ತಾ ಇದೆ. ಚೆಕ್ಪೋಸ್ಟ್ನಲ್ಲಿ ಈ ಟಿಕೆಟ್ ಪಡೆದು ಹೊರಡುವಷ್ಟರಲ್ಲಿ ನಿಮಗೆ ಏನಾಗುತ್ತೆ, ಗಂಟೆಗೂ ಹೆಚ್ಚು ಕಾಲ ಸಮಯ ಬೇಕಾಗುತ್ತೆ. ಬಟ್ ಹಿಂಗೆ ಇರೋದಿಲ್ಲ, ಈಗ ಎಲ್ಲ ಆನ್ಲೈನ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಂದ್ರ ಫೋನ್ ಸಂಪರ್ಕದಲ್ಲಿದ್ದಾರೆ. ಸುರೇಂದ್ರ, ಈಗ ಯಾವಾಗ ಅಂದರೆ ಸಚಿವ ಈಶ್ವರ ಖಂಡ್ರೆ ಅವರಿಂದ ಉದ್ಘಾಟನೆ ಆಗುತ್ತಂತ ಹೇಳಲಾಗ್ತಾ ಇದೆ. ಯಾವಾಗ ವಾಹನ ಸವಾರರು ಇದರಿಂದ ಮುಕ್ತಿ ಪಡೆಯಬಹುದು ಅಂತ, ಹೇಗೆ ಈ ಪ್ರಕ್ರಿಯೆ ಹೇಗಿರುತ್ತೆ? ಹೌದು ಹೇಮಕುಮಾರ್, ಕರ್ನಾಟಕದ ಬಂಡೀಪುರ ಸೇರಿದಂತೆ ಒಟ್ಟು 5 ಕಡೆಯಲ್ಲಿ ಗ್ರೀನ್ ಟ್ಯಾಕ್ಸ್ ಎಂಬಂತ ಒಂದು ಸುಂಕವನ್ನ, ಹಸಿರು ಸುಂಕವನ್ನ ಅರಣ್ಯ ಇಲಾಖೆ ಒಂದು ವಸೂಲಿ ಮಾಡ್ತಾರೆ. ಈ ವಸೂಲಿ ಪ್ರಕ್ರಿಯೆ ಕೇವಲ ಹಣವನ್ನ ನೇರವಾಗಿ ನಗದು ರೂಪದಲ್ಲಿ ಪಡೆದುಕೊಳ್ಳಲಾಗ್ತಾ ಇತ್ತು. ಈ ನೇರವಾಗಿ ನಗದನ್ನ ಪಡೆದುಕೊಳ್ಳೋದ್ರಿಂದ ಚೆಕ್ ಪೋಸ್ಟ್ಗಳಲ್ಲಿ ಗಂಟೆಗಟ್ಟಲೆ ವಾಹನ ಸವಾರರು ಕಾಯಬೇಕಾದಂತ ಪರಿಸ್ಥಿತಿ ಎದುರಾಗಿತ್ತು. ಮೊಟ್ಟ ಮೊದಲನೇದಾಗಿ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಏನಿದೆ ಅದು ಕೇರಳದ ವಯನಾಡು ಮತ್ತೆ ತಮಿಳುನಾಡಿನ ಊಟಿ 2 ಗಡಿಯನ್ನು ಹಂಚಿಕೊಂಡಿರೋದ್ರಿಂದ ವಾರಾಂತ್ಯದಲ್ಲಿ 3,000ದಿಂದ 4,000ಕ್ಕೂ ಅಧಿಕ ವಾಹನಗಳು ಸಂಚಾರ ಮಾಡ್ತಾ ಇರ್ತವೆ. ಇದರಲ್ಲಿ ನೇರವಾಗಿ ನಗದನ್ನೇ ಪಡೆಯುವ ಮೂಲಕ 1 ತಾಸಿಗೂ ಕೂಡ ಅಧಿಕ ಕಾಲವನ್ನ ಟ್ರಾಫಿಕ್ ನಲ್ಲೇ ಕಳಿಬೇಕಾದಂತ ಪರಿಸ್ಥಿತಿ ಎದುರಾಗಿತ್ತು. ಈಗ ಗ್ರೀನ್ ಟ್ಯಾಕ್ಸ್ಗೆ ಫಾಸ್ಟ್ ಟ್ಯಾಗ್ ಅನ್ನ ಕೇಂದ್ರವನ್ನ ಪ್ರಾಯೋಗಿಕವಾಗಿ ಬಂಡೀಪುರದ 3 ಕಡೆ ತೆರೆಯಲಾಗಿತ್ತು. ಇನ್ನು ಕೆಲವೇ ದಿನಗಳಲ್ಲಿ ಅಂದ್ರೆ 10 ರಿಂದ 15 ದಿನಗಳಲ್ಲಿ ಅಧಿಕೃತವಾಗಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಈ ಉದ್ಘಾಟನೆ ಆದ ನಂತರ ಕೇವಲ 1 ರಿಂದ 2 ನಿಮಿಷದಲ್ಲಷ್ಟೇ ಅವರು ಹಸಿರು ಸುಂಕವನ್ನ ಪಾವತಿ ಮಾಡಿ ತಮ್ಮ ಮುಂದೆ ಪ್ರಯಾಣವನ್ನ ಬೆಳೆಸಬಹುದಾಗಿರುತ್ತದೆ. 1 ಗಂಟೆಯಿಂದ 1.5 ತಾಸು ಕಾಯ್ಬೇಕಾದಂತ ಪರಿಸ್ಥಿತಿ ದೂರವಾಗಲಿದ್ದು ಪ್ರವಾಸಿಗರಿಗೆ ಒಂದು ಶುಭ ಸುದ್ದಿಯೇ ಆಗಿದೆ ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ಸುರೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.